ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಕ್ಸಾಮ್ ಮುಕ್ತಾಯಗೊಂಡಿರುತ್ತದೆ 1ನೇ ಮಾರ್ಚ್ 2026ರಂದು. ಇದೀಗ ಮುಂದಿನ ಹಂತಗಳನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಟ್ಟು 2026-27ನೇ ಶೈಕ್ಷಣಿಕ ಸಾಲಿಗೆ 43,070 ಸ್ಥಾನಗಳು ಖಾಲಿ ಇದ್ದಾವೆ. ಇದರಲ್ಲಿ 50% ಸ್ಥಾನಗಳನ್ನು ಇಲ್ಲಿ ಎಕ್ಸಾಮ್ ಮೂಲಕ ಇಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಹಾಗಾದರೆ ಇಲ್ಲಿ ಎಕ್ಸಾಮನ್ನು ನೀವು ಬರೆದಿದ್ದೀರಿ, ನೆಕ್ಸ್ಟ್ ಯಾವ ರೀತಿ ರಿಸಲ್ಟನ್ನು ಮತ್ತು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗಿದೆ ಅನ್ನೋದನ್ನು ತಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ನೋಡ್ಬೋದು. ಎಕ್ಸಾಮ್ ಪೂರ್ಣಗೊಂಡ ನಂತರ ಇಲ್ಲಿ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಮಾರ್ಚ್ 4ನೇ ವಾರ 2026ಕ್ಕೆ ಇಲ್ಲಿ ಫಲಿತಾಂಶ ಪ್ರಕಟವಾಗುತ್ತದೆ. ಅಂದರೆ ಇಲ್ಲಿ ತಾವು ಬರೆದಿರುವಂತಹ ಎಕ್ಸಾಮ್ಗೆ ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಅದನ್ನು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರ ಅಧಿಕೃತ ವೆಬ್ಸೈಟ್ನಲ್ಲಿ ತಾವು ತಮ್ಮ ಅಂಕಗಳನ್ನು ವೀಕ್ಷಿಸಬಹುದು. ಅದಕ್ಕೂ ಪೂರ್ವದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಕೀ ಆನ್ಸರ್ಗಳನ್ನು, ಅಧಿಕೃತ ಕೀ ಆನ್ಸರ್ಗಳನ್ನು ಕೂಡ ಇಲ್ಲಿ ಪ್ರಕಟ ಮಾಡ್ತಾರೆ. ಒಟ್ಟಾರೆಯಾಗಿರುವಂತಹ ಇಲ್ಲಿ ಎ ವರ್ಷನಿಂದ ಹಿಡ್ಕೊಂಡು ಡಿ ವರ್ಷನ್ವರೆಗೂ ಎಷ್ಟು ವರ್ಷನ್ಗಳ ಪ್ರಶ್ನೆ ಪತ್ರಿಕೆಗೆ ತಾವು ಎಕ್ಸಾಮನ್ನು ಬರೆದಿದ್ದೀರಿ, ಯಾರ್ಯಾವ ವಿದ್ಯಾರ್ಥಿಗಳು, ಅದಕ್ಕೆ ಸಂಬಂಧಪಟ್ಟಂಥ ಕೀ ಆನ್ಸರ್ಗಳು ಪ್ರಕಟಗೊಳ್ತಾವೆ. ತದನಂತರ ಪರೀಕ್ಷಾ ಫಲಿತಾಂಶ ಪ್ರಕಟಗೊಳ್ಳುತ್ತದೆ ಮಾರ್ಚ್ 4ನೇ ವಾರ. ಅಂದರೆ ಇಲ್ಲಿ ಮಾರ್ಚ್ 25ನೇ ದಿನಾಂಕದಿಂದ ಹಿಡಿದು ಮಾರ್ಚ್ 31ರ ಒಳಗಾಗಿ ಇಲ್ಲಿ ರಿಸಲ್ಟ್ ಘೋಷಣೆಯಾಗುತ್ತದೆ. ತದನಂತರ ಈ ರಿಸಲ್ಟ್ ಆಧಾರದ ಮೇಲೆ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಕೂಡ ಅವಕಾಶ ಇರುತ್ತೆ. ನಮಗೆ ಏನಾದರೂ ಅಂಕಗಳು ವ್ಯತ್ಯಾಸವಾದಲ್ಲಿ ಮೊದಲು ಕೀ ಆನ್ಸರ್ಗಳನ್ನು ನೋಡಿರ್ತೀರಿ, ಆಗಿನ ಅಂಕಗಳನ್ನು ಚೆಕ್ ಮಾಡ್ಕೊಂಡಿರ್ತೀರಿ. ತದನಂತರ ಆ ಕೀ ಆನ್ಸರ್ ಪ್ರಕಾರ ಇಲ್ಲಿ ತಮ್ಮ ಅಂಕಗಳು ಬಂದಿದ್ದಾವೆ ಇಲ್ವೋ ಚೆಕ್ ಮಾಡಿಕೊಂಡು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗುತ್ತದೆ. ಆಕ್ಷೇಪಣೆಯನ್ನು ಸಲ್ಲಿಸಿದ ನಂತರ ತಮಗೆ ಮತ್ತೊಂದು ಅಧಿಕೃತವಾದಂತಹ ಪರಿಷ್ಕೃತ ಇಲ್ಲಿ ಫಲಿತಾಂಶವನ್ನು ಪ್ರಕಟಗೊಳಿಸಲಾಗುತ್ತದೆ. ಅದು ಆದ ನಂತರ ಇಲ್ಲಿ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಅಥವಾ ಸೀಟು ಹಂಚಿಕೆ ಏನು ಅಂದರೆ ಏಪ್ರಿಲ್ 2026ರ 1ನೇ ಮತ್ತು 2ನೇ ವಾರ ಅಂತ ತಿಳಿಸಲಾಗಿದೆ. ಪ್ರತಿ ವರ್ಷ ಇಲ್ಲಿ ಜೂನ್ ಜುಲೈವರೆಗೂ ಇಲ್ಲಿ ಅಡ್ಮಿಷನ್ ಪ್ರಕ್ರಿಯೆ ನಡೀತಾ ಇತ್ತು. ಪ್ರೊಸೆಸ್ ಈ ಸಾರಿ ಆಲ್ಮೋಸ್ಟ್ ಜೂನ್ 1ನೇ ತಾರೀಕಿನೊಳಗಾಗಿ ಮುಕ್ತಾಯಗೊಳ್ಳುತ್ತದೆ. ಸೊ ಹಾಗಾಗಿ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಏಪ್ರಿಲ್ 2026ರ 1ನೇ ಮತ್ತು 2ನೇ ವಾರ, ಹಾಗೂ 2ನೇ ಸುತ್ತಿನ ಸೀಟು ಹಂಚಿಕೆ 3ನೇ ವಾರ ಏಪ್ರಿಲ್ 4ನೇ ವಾರ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿ 3ನೇ ಸುತ್ತಿಂದು ಕೂಡ ಈಗ ಅಡ್ವಾನ್ಸ್ ತಿಳಿಸಿದ್ದಾರೆ, ಮೇ 1ನೇ ಮತ್ತು 2ನೇ ವಾರ 2026 ಅಂತ ತಿಳಿಸಿರುತ್ತಾರೆ. ಇದು ಎಕ್ಸಾಮ್ ಪ್ರೊಸೆಸ್ ಈ ರೀತಿ ನಡೀತಾ ಇದೆ. ಹಾಗಾಗಿ ಇನ್ನು ಪರೀಕ್ಷೆ ಮುಕ್ತಾಯವಾಗಿದೆ. ಇನ್ನೇನು ಮತ್ತೆ ಮುಂದಿನ ಸ್ಟೆಪ್ಗಳನ್ನು ಕೂಡ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ.